ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 3 ನವೆಂಬರ್ 2025. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, बाब आए हैं वॉइसलेस दुनिया बनाने, तुम्हारे कैरेक्टर सुधारने, तुम भाई भाई हो तो तुम्हारी दृष्टि बहुत शुद्ध होनी चाहिए. ಮಧುರ ಮಕ್ಕಳೇ, ಬಾಬಾ ಬಂದಿದ್ದಾರೆ ತಮ್ಮನ್ನ ವಾಯ್ಸ್ಲೆಸ್ ನಿರ್ವಿಕಾರಿ ಮಾಡೋದಕ್ಕಾಗಿ, ಕ್ಯಾರೆಕ್ಟರ್ ಸುಧಾರಣೆ ಮಾಡೋದಕ್ಕಾಗಿ. ಪರಸ್ಪರ ತಾವು ಸಹೋದರ ಎನ್ನುವ ದೃಷ್ಟಿ ಇರಬೇಕು. ತಮ್ಮ ದೃಷ್ಟಿ ಬಹಳ ಶುದ್ಧವಾಗಿರಬೇಕು ಅಂತಾರೆ ಬಾಬಾ. ಬಾಬಾ ಬಂದಿರೋದು ನಿರ್ವಿಕಾರಿಗಳನ್ನಾಗಿ ಮಾಡೋದಕ್ಕಾಗಿ. ನಿರ್ವಿಕಾರಿ ಯಾರನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ? ರೋಲನ್ನ, ಇಲ್ಲ ಮನಸ್ಸನ್ನೋ, ಇಲ್ಲ ಆತ್ಮನನ್ನೋ. ಆತ್ಮ, ಬಾಬಾ ಸ್ವಯಂ ಹೇಳ್ತಾರೆ, ಆತ್ಮ ನಿರಾಕಾರಿ, ನಿರ್ವಿಕಾರಿ ಇದೆ, ಅನಾದಿ ಇದೆ, ಅವಿನಾಶಿ ಇದೆ. ಅವಿನಾಶ ಆತ್ಮನೊಳಗ ಬಾಕಿ ಏನೂ ಆ್ಯಡ್ ಆಗಲಿಕ್ಕೆ ಅಥವಾ ಏನನ್ನೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಜಂಗ್ ಅದ ಅಂತಂದ್ರೆ ಆ್ಯಡ್ ಆಗಿದೆ ಅಂತ ಅರ್ಥ. ಜಂಗ್ ತೆಗೆಯೋದು ಅಂತಂದ್ರೆ ಅದರೊಳಗಿಂದ ಕಟ್ ಮಾಡ್ದಂಗೆ. ಅಂದರೆ ಬಾಬಾ ಹೇಳ್ತಾರ, ಮೂಲ ಆತ್ಮನೊಳಗ ಏನೂ ಮಿಕ್ಸ್ ಆಗೋದಿಲ್ಲ ಮತ್ತು ಏನೇನೂ ಅದರಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಂಪ್ಲೀಟ್ ಆತ್ಮ ಪ್ಯೂರ್ ಇದೆ, ಆತ್ಮ ನಿರ್ವಿಕಾರಿ ಇದೆ ಅನ್ನುವ ಒಂದು ಸತ್ಯ ಬಾಬಾ ನಮಗೆ ಹೇಳಿದ್ದಾರೆ. ಹಾಗಾದರೆ ಬಾಬಾ ಬಂದಿರೋದು ವಾಯ್ಸ್ಲೆಸ್ ನಿರ್ವಿಕಾರಿ ಮಾಡೋದಕ್ಕಾಗಿ. ಯಾರನ್ನ? ಆತ್ಮನ ಮನಸ್ಸನ್ನ. ಆತ್ಮನ ಮನಸ್ಸು ಈಗ ದೇಹ ಎನ್ನುವ ಭಾನದಲ್ಲಿ ಸಿಕ್ಕಾಕೊಂಡು, ತನಗೆ ತಾನು ಮನುಷ್ಯ ದೇಹ ಅಂತ ತಿಳ್ಕೊಂಡು ಆತ್ಮನ ಮನಸ್ಸಿನ ಮೇಲೆ ಜಂಗೇರಿದೆ ಅಥವಾ ಮನುಷ್ಯ ಭಾನದ ಒಂದು ಕಲೆ ಅಂಟ್ಕೊಂಡಿದೆ, ಧೂಳು ಅಂಟ್ಕೊಂಡಿದೆ. ಅದನ್ನು ನಿರ್ವಿಕಾರಿ ಮಾಡೋದಕ್ಕಾಗಿ ಬಾಬಾ ಹೇಳ್ತಾರೆ, ಮನಾಭವ್, ನಿನ್ನ ಮನಸ್ಸನ್ನು ಬಾಬಾಗ ಅರ್ಪಣೆ ಮಾಡಿಬಿಡ್ರಿ ಅಂತ. ಸೊ ಮನಸ್ಸನ್ನು ನಿರ್ವಿಕಾರಿ ಮಾಡೋದಕ್ಕೆ ಬಂದಿದ್ದಾರೆ, ವಾಯ್ಸ್ಲೆಸ್ ಮಾಡಲಿಕ್ಕೆ, ನಿಮ್ಮ ಕ್ಯಾರೆಕ್ಟರ್ ಸುಧಾರಣೆ ಮಾಡಲಿಕ್ಕೆ. ಅರ್ಥಾತ್ ಕ್ಯಾರೆಕ್ಟರ್ ಯಾರ್ದು? ರೋಲ್ನ ಕ್ಯಾರೆಕ್ಟರ್. ಯಾಕಂದರೆ ಬಾಬಾ ಮನುಷ್ಯರಿಂದ ದೇವತಾ ಮಾಡ್ಲಿಕ್ಕೆ ಬಂದಿದ್ದಾರಂದ್ರೆ ದೇವತಾಯಿ ಸಂಸ್ಕಾರದೊಳಗೆ ಆತ್ಮನೂ ನಿರ್ವಿಕಾರಿ, ರೋಲು ನಿರ್ವಿಕಾರಿ ಇದೆ. ಅದಕ್ಕಾಗಿ ರೋಲ್ ಒಳಗೂ ಇನ್ನೂ ಏನು ಡಿಫೆಕ್ಟ್ ಇದೆ? ಕ್ರೋಧ, ಕಾಮ್, ಅಹಂಕಾರ, ಈರ್ಷಾ, ದ್ವೇಷ ಅಥವಾ ಜೋರಾಗಿ ಮಾತಾಡೋದು ಏನೇ ಇರ್ಬೋದು. ರೋಲ್ನ ಕ್ಯಾರೆಕ್ಟರ್ನೂ ಕೂಡ ಸುಧಾರಣೆ ಮಾಡಲಿಕ್ಕೆ, ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ ಬಾಬಾ ಬಂದಿದ್ದಾರೆ. ಅಂದಮೇಲೆ ತಾವೇನು ಮಾಡಬೇಕಾಗಿದೆ? ಆತ್ಮ ಭಾಯಿ ಭಾಯಿ ಎನ್ನುವ ಅಭ್ಯಾಸ. ಆತ್ಮ ಭಾಯಿ ಭಾಯಿ ಅಂದರೆ ನಮಗೆ ಹಿಂದಿ ಶಬ್ದದೊಳಗೆ ಭಾಯಿ ಅಂದರೆ ಯಾವಾಗಲೂ ಪುರುಷ, ಒಬ್ಬ ಬ್ರದರ್ ಅನ್ನುವಂಥ ದೃಷ್ಟಿಕೋನದಲ್ಲಿ ನೋಡಿದ್ದೀವಿ. ಬಾಬಾ ಹೇಳೋದು ಸೋಲ್, ಲೈಟ್ನ ರೂಪದಲ್ಲಿ ನೋಡ್ರಿ, ಅಥವಾ ಒಂದು ಕಾನ್ಷಿಯಸ್ನ ರೂಪದಲ್ಲಿ ನೋಡ್ರಿ. ಅರ್ಥಾತ್ ಈ ಚರ್ಮದ ಕಣ್ಣಿನಿಂದ ನೋಡುವ ಮಾತಲ್ಲ, ಸಮಜ್. ಯಾರೇ ಅದಾರಂದ್ರೆ ಅದು ರೋಲ್ ಇದೆ, ಅಲ್ಲೊಂದು ಸ್ಟೋರಿ ಇದೆ, ಡ್ರಾಮಾ ಸ್ಕ್ರಿಪ್ಟೆಡ್ ಇದೆ. ಬಾಕಿ ಒಳಗಡೆ ಇರುವಂಥದ್ದು ಆ್ಯಕ್ಟರ್ ಏನಿದೆ ಗುಪ್ತ, ಅದು ಆತ್ಮ ನಿರ್ವಿಕಾರಿ ಇದ್ದೇ ಇದೆ ಅನ್ನುವಂಥ ಭಾವನಾ ಏನಿದೆ, ಈ ಒಂದು ಶುದ್ಧ ದೃಷ್ಟಿಕೋನಕ್ಕನೇ ಬಾಬಾ ಹೇಳ್ತಾರೆ, ಭಾಯಿ ಭಾಯಿ ದೃಷ್ಟಿ ಇರಲಿ, ತಮ್ಮ ದೃಷ್ಟಿ ಭಾಳ ಶುದ್ಧ ಮಾಡ್ಕೊಡ್ರಿ ಅಂತ. ದೃಷ್ಟಿ ಶುದ್ಧ ಮಾಡ್ಕೊಡ್ರಿ ಅಂದ್ರೆ ಪುರುಷನ ಕಡೆ ನೋಡಬಾರ್ದು ಸ್ತ್ರೀಯರಿ ಕಡೆಗೆ ಪುರುಷರು ನೋಡಬಾರ್ದು. ಈ ಥರ ಲಿಮಿಟೆಡ್ ಮೈಂಡ್. ಇವ್ರು ಮಾತಾಡಿಸ್ಬಾರ್ದು, ಕುಮಾರಿಯರಿಗೆ ಮಾತಾಡಬಾರ್ದು, ಕುಮಾರರ ಜೊತೆಗೆ ಅಂತ ಹೀಗೂ ಇದೆ. ಆದರೆ ದೃಷ್ಟಿ ಪವಿತ್ರವಾಗಿರಬೇಕು ಅಂದರೆ ಇವನ್ ಮದರ್ ರೋಲ್ ಒಳಗೆ ತನ್ನ ಮಗಳ ಒಂದು ಪಾತ್ರನೂ ಕೂಡ ಮಗಳ ರೋಲ್ ಅಂತ ತಿಳ್ಕೊಬೇಕೇ ಹೊರತಾಗಿ ನನ್ನ ಮಗಳಲ್ಲ, ನಾ ಆತ್ಮ ಇದ್ದೀನಿ. ಯಾಕಂದರೆ ನನ್ನ ಮಗಳು ಅಂದ್ರೆ ನಾ ಈಗ ಮನುಷ್ಯ ಅಂತ, ನಾ ಮದರ್ ಇದ್ದೀನಿ ಅಂತ. ಮದರ್ ರೋಲ್ ಪ್ಲೇ ಮಾಡುವ ಆ್ಯಕ್ಟರ್ ನಾ ಆತ್ಮ ಇದ್ದೀನಿ, ನಾ ಮದರ್ ಅಲ್ಲ. ಮದರ್ ರೋಲ್ ನನಗೆ ಸಿಕ್ಕಿದೆ. ನನಗೆ ಮಗಳೊಬ್ಬಳದಾಳಂದ್ರೆ ಮಗಳ ಒಂದು ರೋಲನ್ನು ಪ್ಲೇ ಮಾಡಲಿಕ್ಕೆ ಬಂದಂಥ ಒಳಗಡೆ ಇರುವ ಇನ್ವಿಸಿಬಲ್ ಆ್ಯಕ್ಟರ್ ಆತ್ಮ ಇದೆ. ಇಷ್ಟು ಮಗಳೊಳಗೂ ಆತ್ಮನನ್ನು ನೋಡುವಂತಹ, ಮತ್ತು ತಂದೆ ತಾಯಿಯೊಳಗೂ ಕೂಡ ನಮ್ಮಪ್ಪ ನಮ್ಮಮ್ಮ ಅಂತ ಹೇಳ್ತಾರೆ ಅನೇಕರು. ರೋಲ್ನ ಅಪ್ಪ ಅಮ್ಮ ಅದಾರ,
ನನ್ನ ಅಪ್ಪ ಅಮ್ಮ ಆಗ್ಲಿಕ್ಕೆ ಹೆಂಗೆ ಸಾಧ್ಯದ? ನಾನಂತೂ ಆತ್ಮ ಇದ್ದೀನಿ. ನಾ ಆತ್ಮ ಇದ್ದೀನ ತಂದಮೇಲೆ ಎಲ್ಲರೊಳಗೆ ಅಪ್ಪ ಅಮ್ಮನೊಳಗೂ ಮಗಳೊಳಗೂ ಪತಿ ಪತ್ನಿಯೊಳಗೂ ಕೂಡ ಆ ರೋಲನ್ನು ಬಿಟ್ಟು ರೋಲ್ ಕಾಣ್ತಾ ಇದೆ ಕಣ್ಣಿಗೆ, ಅದ್ರ ರಿಯಲ್ ಅಲ್ಲದು. ಅದು ಒಂದು ಟೆಂಪ್ರರಿ, ಅದು ಒಂದಿನ ಸಮಾಪ್ತ ಆಗಿ ಹೋಗ್ತದೆ ರೋಲ್. ಹಾಗಾದರೆ ರಿಯಲ್ ಇರೋದ್ರೊಳಗಡೆ ಇರುವಂತಹ ಇನ್ವಿಸಿಬಲ್ ಆ್ಯಕ್ಟರ್ ಆತ್ಮ ಅಂದ ಮೇಲೆ ಬಾಬಾ ಹೇಳ್ತಾರೆ, ಆ ಆತ್ಮೀಯ ಸತ್ಯವನ್ನು ನೋಡೋದು ಇದೇ ಭಾಯಿ ಇದೇ ಪವಿತ್ರ ದೃಷ್ಟಿ. ಇಂಥ ಒಂದು ಪವಿತ್ರ ದೃಷ್ಟಿ ತಮ್ಮದು ಮಕ್ಕಳದು ಆಗಬೇಕು ಅಂತಾರೆ ಬಾಬಾ. ಪ್ರಶ್ನೆ, तुम बच्चे बेफिक्र बादशाह हो, फिर भी तुम्हें एक मूल फिक्रात अवश्य होनी चाहिए, कौन सी? ಬಾಬಾರವರು ಭಾಳ ಟ್ವಿಸ್ಟ್ ಮಾಡಿಸ್ತಾರೆ ನಮ್ಮ ಜೊತೆಯಲ್ಲಿ ಪಾರ್ಟ್ ಒಳಗೆ. ಬಿಲ್ಕುಲ್ ಬೇಫಿಕರ್ ಇರುವಂತನೂ ಹೇಳ್ತಾರೆ. ಮಕ್ಕಳೇ, ಬೇಫಿಕರ್ ಅಂತೂ ಇದ್ದೀರಿ ನೀವು, ಆತ್ಮ ಬೇಫಿಕರೇ ಇದೆ, ಬೇಫಿಕರ್ ಆಗಬೇಕಿಲ್ಲ. ಆತ್ಮ ಇರೋದೇ ಬೇಫಿಕರ್ ಬಾದಶಾಹ. ಮಕ್ಕಳೇ, ನೀವು ಬೇಫಿಕರ್ ಅಂತೂ ಇದ್ದೀರಿ, ಆದರೆ ಬಾಬಾ ಹೇಳ್ತಾರ ಒಂದು ಚಿಂತೆ ಇರಬೇಕು ಅಂತ. ಒಂದು ಚಿಂತೆ ಯಾವುದಿರಬೇಕಾಗಿದೆ? ಉತ್ತರ, ಹಮ್ ಪತಿತ್ ಸೆ ಪಾವನ್ ಕೇಸೆ ಬನೆ, ಯೇ ಹೇ ಮೂಲ್ ಫಿಕ್ರಾತ್. ಅಂದರೆ ಬಾಬಾ ಹೇಳ್ತಾರ, ರೋಲ್ನ ಚಿಂತೆ ಬೇಡ. ರೋಲ್ ಒಳಗೆ ಬಿ ಕೆ ರೇಣುಕಾನ್ ಪಾರ್ಟ್ ಒಳಗೆ ಏನೋ ವರ್ಕ್ ಮಾಡಿಸೋದಿದೆ, ಅದರಲ್ಲಿ ಲೇಬರ್ ಭಾಳ ಹೆರಾಪೆರಿ ಮಾಡ್ತಾರ. ಬಿ ಕೆ ರೇಣುಕಾನ್ ಪಾರ್ಟ್ ಒಳಗೆ ಟೆನ್ಷನ್ ಮಾಡ್ಕೊಳ್ಳೋದಿದೆ. ಎಲ್ಲ ಲುಕ್ಸಾನ್ ನೋಡಿ, ಅಥವಾ ಏನೋ ಹೆಚ್ಚು ಕಡಿಮೆ ಮಾಡೋದು ನೋಡಿ, ಸುಳ್ಳು ಹೇಳೋದು ನೋಡಿ, ಮೋಸ ಮಾಡೋದು ನೋಡಿ. ಆದರೆ ನಾ ಯಾಕೆ ಇಷ್ಟು ಬೇಜಾರು ಮಾಡಿಕೊಂಡೆ ಅನ್ನೋದಲ್ಲ, ರೋಲ್ ಬೇಜಾರು ಮಾಡ್ಕೊಂಡಿದೆ. ಬೇಜಾರು ಮಾಡಿಕೊಳ್ಳುವ ಅಥವಾ ಖುಷಿ ಅನುಭವ ಮಾಡುವ ರೋಲ್ ನಾನಲ್ಲ, ಬಿ ಕೆ ರೇಣುಕಾ ನಾನಲ್ಲ. ನಾನು ಏಕ್ದಮ್ ನಿರಾಕಾರ ಪವಿತ್ರ ಬಾಪ್ ಸಮಾನ ಆತ್ಮ ಇದ್ದೀನಿ. ಬಿ ಕೆ ರೇಣುಕನ್ ರೋಲ್ ಪ್ಲೇ ಆಗ್ತಾ ಇದೆ, ಅದನ್ನೂ ಸಾಕ್ಷಿಯಾಗಿ ನೋಡುವಂಥ ಆತ್ಮ ನಾನಿದ್ದೀನಿ. ಇದು ಬೇಫಿಕರ್, ನಾವು ಇರೋದೇ ಬೇಫಿಕರ್ ಆತ್ಮ ಇದ್ದೀವಿ. ಆದರೆ ಒಂದು ಚಿಂತೆ ಇರಲೇಬೇಕಂತಾರೆ ಬಾಬಾ. ಏನು ಚಿಂತೆ ಇರಬೇಕು? ರೋಲ್ ನನಗೆ ಈಗ ಪಕ್ಕ ಆಗಿಬಿಟ್ಟಿದೆ, ನಾಲೆಡ್ಜ್ ಸೂಕ್ಷ್ಮ ಜ್ಞಾನ ಗೊತ್ತಾಗಿದೆ. ಇಲ್ಲಿ ಮಾತಾಡುವವರು, ಈ ಜ್ಞಾನ ಕೊಡಲಿಕ್ಕೆ ನಿಮಿತ್ತ ಆಗಿರುವಂಥವ್ರು, ಬಿ ಕೆ ರೇಣುಕಾನ್ ಪಾರ್ಟ್ ಇದೆ, ಸ್ಟೋರಿ ಇದೆ, ಬಸ್ ಈ ದುನಿಯಾ ಇದೆ, ಇದೆಲ್ಲ ಡ್ರಾಮಾ ಇದೆ. ಬಸ್ ಇಷ್ಟಕ್ಕೆ ನಾವು ಪಾವನ ಆಗೋದಿಲ್ಲ. ಇದು ರೋಲ್ ಇದೆ, ಇದು ಡ್ರಾಮಾ ಇದೆ, ಆದರೆ ನಾ ಯಾರಿದ್ದೀನಿ? ನಾನು ಆ ಪವಿತ್ರ ಆ ಶುದ್ಧ ಆತ್ಮ ಇದೀನನ್ನುವ ನಿರಂತರ ನಶ ಇದ್ದಾಗ ಮಾತ್ರ ನಾನು ಆತ್ಮ ಪಾವನ ಆಗಲಿಕ್ಕೆ ಸಾಧ್ಯ ಇದೆ. ಅಂದರೆ ಅಂತರ್ಮುಖಿಯಾಗಿ, ರೋಲಿಂದ ಡಿಟ್ಯಾಚ್ ಆಗಿ ಈ ಮನಸ್ಸನ್ನು ಬಾಬಾಗೆ ಅರ್ಪಣೆ ಮಾಡಿ ಆತ್ಮನ ರಿಯಲ್ ಸೈಲೆನ್ಸ್ನ ಅನುಭವ ಮಾಡ್ತೀನಲ್ಲ, ಇದು ಬಾಬಾ ಹೇಳ್ತಾರ. ಈ ಚಿಂತೆ ಇರಲಿ, ಆವಾಗ ಆತ್ಮ ಶುದ್ಧ ಸಂಪೂರ್ಣ ಪಾವನ್. ಶರೀರದ ದೇಹಭಾನದ ಎಲ್ಲ ಲೇಯರ್ಸ್ ಏನದಾವ ಅವೆಲ್ಲ ಕಳಚಿ ಹೋಗಲಿಕ್ಕೆ, ಅದೆಲ್ಲ ಸಮಾಪ್ತ ಆಗಲಿಕ್ಕೆ ಸಾಧ್ಯ ಇದೆ. ಬಾಬಾ ಹೇಳ್ತಾರೆ, ಪತಿತರಿಂದ ಪಾವನನ ಹೆಂಗಾಗಬೇಕು? ಆಗಬೇಕಾಗಿದ್ದಾರು ಮನಸ್ಸು. ಈ ಮನಸ್ಸು ಪದೇ ಪದೇ ರೋಲ್ ಕಾನ್ಷಿಯಸಲ್ಲಿ ಸಿಕ್ಕಾಕೊಳ್ಳೋದನ್ನು, ಇದನ್ನು ಸಾಕ್ಷಿಯಾಗಿ ಬಾಬಾಗೆ ಅರ್ಪಣೆ ಮಾಡಿ ಈ ರೋಲ್ಗೆ ಬಾಬನ ಮಹಿಮೆಯನ್ನು ಮಾಡಲಿಕ್ಕೆ ಹಚ್ಚ್ರಿ, ಬಾಬನ ಗುಣಗಾನ ಮಾಡಲಿಕ್ಕೆ ಹಚ್ಚ್ರಿ. ಇದಕ್ಕೆ ಮನಾಭವ ಅಂತಾರೆ ಬಾಬಾ. ಇದು ಚಿಂತೆ ಮಕ್ಕಳಿಗೆ ಅವಶ್ಯ ಇರಲೇಬೇಕು. ಐಸಾ ನ ಹೋ ಬಾಬಾ ಕಾ ಬನ್ಕರ್ ಫಿರ್ ಬಾಬಾ ಕೆ ಆಗೆ ಸಜಾಯ ಖಾನಿ ಪಡೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ಬಾಬನ ಮಗುವಾಗಿ ಬಾಬನ ಎದುರೇ ದಂಡ ತಿನ್ನುವಂಗೆಂದೂ ಆಗಬಾರ್ದು. ದಂಡ ತಿನ್ನೋದಂದ್ರೇನು? ದಂಡ ತಿನ್ನೋದು ಅಂದರೆ ಮುಂದೆ ಎಂದೋ ಯಾವಾಗ ಮುಂದೆ ಒಂದು ದಿನ ರೋಲ್ ಎಂಡೊಳಗೆ, ಪಾತ್ರದ ಎಂಡೊಳಗೆ ಧರ್ಮರಾಜನ ದಂಡ ಸಿಗ್ತದ ಅಂತ ಹಿಂಗೂ ಹೇಳ್ತಾರೆ. ಆ ದಂಡದ ಮಾತಲ್ಲ, ಅಂತಿಮ ಸಮಯ ಅಂದರೆ ಇದೇ ಅದು ಸಮಯ. ಈ ಸಮಯದಲ್ಲಿ ದಂಡ ತಿನ್ನೋದು ಅಂತಂದರೆ ನನಗೆ ನನಗೆ ನನ್ನ ಒರಿಜಿನಲ್ ಆನಂದದ ಅನುಭೂತಿ ಆಗೋದಿಲ್ಲಂದ್ರೆ, ರೋಲ್ ಚಿಂತೆ ಆಗ್ತದಂದ್ರೆ, ನನಗೆ ನನ್ನ ಆ ಸೈಲೆನ್ಸ್ನ, ಆ ಸ್ವೀಟ್ ಸೈಲೆನ್ಸ್ನ ಅನುಭೂತಿ ಆಗೋದಿಲ್ಲ ಅಂದ್ರೆ, ಇದಕ್ಕಿಂತ ದಂಡನೇ ಯಾವುದೂ ಇಲ್ಲ. ಇದೇ ದೊಡ್ಡ ದಂಡ. ಪರಂ ಪವಿತ್ರ ಭಗವಂತನ ಸಂತಾನರು ಆ ಪವಿತ್ರತೆಯ ಒಂದು ತಿಳುವಳಿಕೆಯನ್ನು ಅರಿತ ಮೇಲೂ ಕೂಡ ಆ ಪವಿತ್ರತೆಯ ಸ್ವರೂಪದಲ್ಲಿ ಸ್ಥಿತ ಆಗುವುದಿಲ್ಲ. ಬುದ್ಧಿ ಅಲದಾಡ್ತದಂದ್ರೆ, ಮನಸ್ಸು ಚಂಚಲ ಆಗ್ತದ.
ದೇವಾನದೊಳಗತ್ತಂದ್ರೆ ಇದೇ ದಂಡ. ಆದರೆ ಮಕ್ಕಳೇ, ಯಾಕೆ ನಾ ಹೇಳ್ತೀನಿ ಅಂತಂದ್ರೆ ಬಾಬಾ ಹೇಳ್ತಾರೆ, ನೀವು ಬಾಬನ ಮಕ್ಕಳಾಗಿ ಬಾಬನ ಎದುರು ದಂಡ ತಿನ್ನೋರಂತೂ ಆಗಬಾರ್ದು. ಸಜಾವು ಚೂಟ್ನೆ ಕಿ ಫಿಕ್ರಾತ್ ರಹೆ. ಮಕ್ಕಳಿಗೆ ಹೇಗಾದರೂ ಮಾಡಿ ಯಾವುದು ಭೋಗನೆ ಇದೆಯಲ್ಲ, ಬಾಬನ್ ಮಗುವಾಗಿಯೂ ಕೂಡ ಸತ್ಯ ನಾಲೇಜನ್ನು ಅರ್ಥ ಮಾಡ್ಕೊಂಡ್ಮೇಲೂ ಕೂಡ ಒಂದು ವೇಳೆ ಬುದ್ಧಿ ಇದು ರೋಲ್ ಒಳಗೆ ಸಿಕ್ಕಾಕೋತದಂದ್ರೆ ಇದು ದಂಡಿದು. ಅದಕ್ಕೆ ಈ ದಂಡದಿಂದ ಪಾರಾಗಬೇಕು ನಾನು. ಹೇಗೆ ಜಗದೀಶ್ ಬಾಯಿ ಪ್ರತಿಯೊಂದು ವಸ್ತುವಿನೊಳಗೂ ಅಟೆನ್ಷನ್ ಇಡ್ತಾ ಇದ್ರು, ಯಾವ ಕಾರಣಕ್ಕೂ ಧರ್ಮರಾಜನ ದಂಡ ತಿನ್ನಬಾರ್ದು ಅಂತ ಅಷ್ಟು ಸ್ಪಷ್ಟವಾದಿ ಇದ್ರು. ಅಷ್ಟು ಸೂಕ್ಷ್ಮ ರೂಪದಲ್ಲಿ ಬಾಬಾ ಅಂತಾರೆ, ನಾವು ಧರ್ಮರಾಜನ ದಂಡ ತಿನ್ನೋರಾಗಬಾರ್ದು. ಯಾಕಂದರೆ ನಾವು ಸ್ವಯಂ ಡೈರೆಕ್ಟ್ ಭಗವಂತನ ಜ್ಞಾನ ಸಾಗರನ ಸಂತಾನಿದ್ದೀವಿ. ಜ್ಞಾನವನ್ನು ಪಡೆದಿರುವಂತಹ ಅರಿತಿರುವಂತಹ ಆತ್ಮ ಇದೀವತ್ತಂದಮೇಲೆ ಇದ್ರ ಸದಾ ಚಿಂತಿರಬೇಕು, ಯಾವುದು ನಾನು ದಂಡ ತಿನ್ನಬಾರ್ದು. ನಹಿ ತೋ ಉಸ್ ಸಮಯ ಬಹುತ್ ಲಜ್ಜಾ ಆಯೇಗಿ. ಇಷ್ಟೆಲ್ಲ ನಾಲೆಜ್ ಪಡೆದಂತಹ ನಾನು ಆತ್ಮ, ಈ ಮನಸ್ಸು ಸ್ಥಿರನೇ ಆಗೋದಿಲ್ಲ ಅಂತ ಸಮಯ ಬಂದಾಗ, ಅಂದರೆ ಈಗನೇ ಇದೇ ಜಸ್ಟ್ ಈ ಕ್ಷಣನೇ ನೋಡೋಣ, ಈ ಮನಸ್ಸು ಸ್ಥಿರ ಆಗೋದಿಲ್ಲ. ಈ ಮನಸ್ಸಿಗೆ ನಾನು ಬಾಬನ್ ಎದುರು ಅರ್ಪಣೆ ಮಾಡೋದಿಲ್ಲ, ಈ ಮನಸ್ಸು ಹೋಗಿ ಬಾಬನ ಮಹಿಮೆ ಮಾಡೋದಿಲ್ಲ ಅಂತಂದ್ರೆ ಮತ್ತಿದು ದಂಡನೇ ಅಲ್ಲ. ನಿಮಗೆ ನಾಚಿಕೆ ಬರ್ತದೆ ಅಂತಾರೆ ಬಾಬಾ. ಬಾಕಿ ತೋ ಬೇಪರವಾ ಬಾದಶಾ ಹೋ ಅಂಡರ್ಲೈನ್. ಎಷ್ಟು ಸುಂದರ ಮಹಾವಾಕ್ಯ. ಮಕ್ಕಳೇ, ಇದು ಒಂದೇ ಚಿಂತೆ ನಿಮಗೆ, ಈ ನಾಟಕದಲ್ಲಿ ನಂದೇನಾಗ್ತದ, ಈ ರೋಲ್ದೇನಾಗ್ತದ, ಈ ಜೀವನ ನಾಳೆ ಈ ಶರೀರದ ಯಾರು ನೋಡ್ಕೋಬೇಕು, ಮಕ್ಕಳನ್ನ ಯಾರು ನೋಡ್ಕೋಬೇಕು, ಇದು ಮೋಹ ಇದೆ ಅಂದ್ರೆ ದುಃಖ ಚಿಂತೆ ಆಗಬೇಕು. ಬಾಬಾ ಎಷ್ಟು ಸುಂದರ ಹೇಳ್ತಾರಂದ್ರೆ, ನೀವು ಬೇಪರ್ವಾಹ, ಚಿಂತೆನೇ ಇಲ್ಲದ ನಿಶ್ಚಿಂತ ರಾಜ ಇದ್ದೀರಂತಾರೆ ಬಾಬಾ. ಬೇಪರ್ವಾಹ ಬಾದಶಾ ಹೋ. ಸಬ್ಕೋ ಬಾಬಾ ಕ ಪರಿಚಯ ದೇನಾ ಹೇ. ಎಲ್ಲರಿಗೂ ಬಾಬಾರವರ ಸಂದೇಶವನ್ನು ಕೊಡ್ರಿ. ಕೋಯಿ ಸಮಜ್ತಾ ಹೇ ತೋ ಬೇಹದ್ ಕಾ ಮಾಲಿಕ್ ಬಂತಾ, ನಹಿ ಸಮಜ್ತಾ ತೋ ಉಸ್ಕಿ ತಕದೀರ್. ಭಾಳ ಗೂಢ ರಹಸ್ಯ ಇದೆ. ಯಾರು ಬಾಬಾ ಹೇಳುವ ಈ ಮಾತು, ಈ ಸಜಾ ತಿನ್ನೋದು, ನಿರ್ವಿಕಾರಿ ಆಗೋದು, ಬೇಫಿಕರ್ ಬಾದಶಾ ಆಗಿ ಅನುಭವ ಮಾಡೋದು, ಸಂಗಮ ಯುಗದಲ್ಲಿ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡೋದಿದೆ, ಯಾರು ತಿಳ್ಕೋತಾರ ಅವರು ಮಾಲೀಕ ಆಗ್ತಾರೆ. ಯಾರು ತಿಳ್ಕೊಳ್ಳಲ್ಲ ಅವ್ರು ಹಣೆ ಬರ ಅಂತಾರೆ ಬಾಬಾ. ಯಾರು ತಿಳ್ಕೋತಾರ ಅವ್ರು ಮಾಲೀಕ ಆಗ್ತಾರ, ಇಲ್ಲ ಅವ್ರ ಹಣೆ ಬರಹ. ತುಮ್ಹೇ ಪರ್ವಾ ನಹಿ. ಇವ್ರು ಯಾಕೆ ತಿಳ್ಕೊಳ್ಳವಲ್ರು, ಇವ್ರು ಯಾಕೆ ಕ್ಲಾಸಿಗೆ ಬರವಲ್ರು, ಇವ್ರು ಯಾಕೆ ಈ ಮಾರ್ಗ ಬಿಟ್ಟು ಈ ಥರ ಯಾಕೆ ಮಾಡ್ತಾರೆ, ಇದು ಚಿಂತೆ ಮಾಡಬೇಡ್ರಿ ಅಂತಾರೆ ಬಾಬಾ. ಯಾಕೆ ಅಂದರೆ ಅವ್ರ ಅದೃಷ್ಟ. ಭಗವಂತನೇ ಸ್ವಯಂ ತಿಳಿಸಿದ ಮೇಲೂ ಕೂಡ ತಿಳ್ಕೊಳ್ಳೋದಿಲ್ಲತ್ತಂದ್ರೆ ಪ್ರತಿಯೊಬ್ಬರ ಅದೃಷ್ಟ. ಅದಕ್ಕೇನಂತಾರೆ ಬಾಬಾ, ನೀನು ಈ ಸತ್ಯ ನಾಲೆಜ್ ನಿನ್ನ ಸಿಕ್ಕಿದೆ ಅಂತಂದ್ರೆ ನಿನ್ನ ಚಿಂತಿರಲಿ, ನಾ ಹೆಂಗೆ ಈ ಡ್ರಾಮಾದಿಂದ ಪರಿ ಆಗಲಿ, ನಾನು ಹೇಗೆ ಈ ಡ್ರಾಮಾದ ಸ್ಮೃತಿಯಿಂದ ಪರಿಯಾಗಿ ನನ್ನ ಮೂಲ ಆತ್ಮೀಯ ಸೈಲೆನ್ಸ್ನ ಸ್ಥಿತಿಯಲ್ಲಿ ಹೆಂಗೆ ಸ್ಥಿತ ಆಗಲಿ ಅನ್ನೋದು ಒಂದು ಚಿಂತೆ ಮಕ್ಕಳಿಗೆ ಇರಬೇಕಂತಾರೆ ಬಾಬಾ. ಇಂದಿನ ಮುರಳಿಯ ಮುಖ್ಯ ಸಾರ್, ಬಹುತ್ ಪ್ರೇಮ್ ಸೆ ಬೈಠ್ಕರ್ ರೂಹಾನಿ ಬಾಬಾಕು ಯಾದ್ ಕರ್ನಾ. ಬಾಬಾರವರಿಗೆ ಬಹಳ ಪ್ರೇಮದಿಂದ, ಇಂಥ ಬಾಬಾ ಯಾರು ಏಕ್ದಮ್ ಕ್ಲೀನ್ ಇದ್ದಾರೆ, ಎಷ್ಟು ಪ್ರೇಮ್ ಸ್ವರೂಪ ಅದಾರ, ಬಾಬಾ ಅದಾರ, ಪಿತಾ ಅದಾರೆ ಅಂದಮೇಲೆ ಬಾಬಾನನ್ನು ಬಹಳ ಪ್ರೇಮದಿಂದ ಕುತ್ಕೊಂಡು ಟೈಮ್ ಮಾಡಿಕೊಂಡು ನೆನಪು ಮಾಡ್ರಿ ಅಂತಾರೆ ಬಾಬಾ. ಬಾಬಾನಂತೂ ನಿರಂತರ ನೆನಪು ಮಾಡಬೇಕಾಗಿದೆ, ಕುತ್ಕೊಂಡು ನೆನಪು ಮಾಡ್ರಿ. ಯಾದ್ ಮೇ ಪ್ರೇಮ್ ಕೆ ಆಂಸು ಆ ಜಾಯೆ ತೋ ವಾ ಆಂಸು ವಿಜಯ ಮಾಲಾ ಕಾ ದಾನ ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ, ಬಾಬಾ ನೆನಪು ಮಾಡಿದರೆ ಈ ಮನಸ್ಸು ರೋಲಿಂದ ಡಿಟ್ಯಾಚ್ ಆಗಿ, ರೋಲ್ನ ಹಲ್ಚಲ್ಲಿಂದ ಡಿಟ್ಯಾಚ್ ಆಗಿ ಯಾವಾಗ ಪರಮಾತ್ಮನ ಮಹಿಮೆಯೊಳಗೆ, ಭಗವಂತನ ಗುಣದೊಳಗೆ ಇದು ಗಾಯನ ಮಾಡಲಿಕ್ಕೆ ಲೀನ್ ಆಗ್ತದೋ, ಆ ಒಂದು ಸುರಕ್ಷಿತ ಮಡಿಲು, ಆ ಒಂದು ಶುದ್ಧ ಪ್ರೇಮ, ಬಾಬಾರವರ ಒಂದು ಸ್ನೇಹದೊಳಗೆ ಈ ಕಣ್ಣಲ್ಲಿ ಕಣ್ಣೀರು ಬರಬೇಕಂತ ಹೇಳ್ತಾರೆ ಬಾಬಾ. ಆನಂದ ಬಾಷ್ಪ ಹರಿಬೇಕು. ಈ ಒಂದು ಆನಂದ ಬಾಷ್ಪನೇ ವಿಜಯ ಮಾಲೆಯ ಮಣಿಗಳನ್ನಾಗಿ ಮಾಡಿಸುವಂಥದ್ದು. ಅಂದರೆ ಇದರ ಅರ್ಥ ಕಣ್ಣೀರು ಬರಬೇಕು ಅಂದ್ರೆ ಏನಾದರೂ ರೋಲ್ ಒಳಗೆ ಟೆನ್ಷನ್ ಆಗಿ ಬಾಬನ ಮುಂದ್ಕೊಂತ ಆ ಥರದ ಕಣ್ಣೀರಲ್ಲ. ಸಮಸ್ಯೆ ಏನೂ ಇಲ್ಲ ಈ ಮನಸ್ಸಿಗೆ. ಈ ಮನಸ್ಸು ಮೂಲ ಆತ್ಮನ ಅವಸ್ಥೆಯೊಳಗೆ ಅನುಭವ ಮಾಡ್ತಾ, ಏನು ಸಿಗಬೇಕದು ಸಿಕ್ಕಿದ್ರಿಂದ, ಏನು ಪಡಿಬೇಕು ಪಡೆದಿದ್ರಿಂದ, ಏನು ಅನುಭೂತಿ ಆಗಬೇಕಾಗಿತ್ತು, ಏನು ಕಳ್ಕೋಬೇಕಾಗಿತ್ತು, ಮುಕ್ತ ಆಗಬೇಕಾಗಿತ್ತು,
ಏನನ್ನ ನಾನು ಯಾರ ಮಂಗಲ ಮಿಲನ ಮಾಡಬೇಕಾಗಿತ್ತು ಅದು ಸಿಕ್ತಲ್ಲ ಅನ್ನುವಂತಹ ಒಂದು ಲವ್ಲೀನ್ ಸ್ಥಿತಿಯೊಳಗ ಪ್ರೇಮದಲ್ಲಿ ಬಾಬಾ ಹೇಳ್ತಾರೆ ಕಣ್ಣೀರು ಬರಬೇಕು. ಆ ಅಪ್ನಾ ಸಮಯ ಭವಿಷ್ಯ ಪ್ರಾರಬ್ಧ ಬನಾನೆ ಮೇ ಸಫಲ್ ಕರ್ನ. ಇದೇನು ಸಂಗಮದ ಸಮಯ ಇದೆ, ಸೆಕೆಂಡ್ ಬಹಳ ವ್ಯಾಲ್ಯೂಬಲ್ ಇದೆ. ಅದಕ್ಕೆ ಈ ಸಮಯವನ್ನು ನಿಮ್ಮ ಭವಿಷ್ಯದ ಪ್ರಾಪ್ತಿಯನ್ನು ಬೆಳಗಿಸಿಕೊಳ್ಳೋದ್ರಲ್ಲಿ, ಯಾಕಂದರೆ 21 ಜನ್ಮದ ಪ್ರಾಪ್ತಿ ಹೇಳಿದ್ದಾರೆ ಬಾಬಾ. ಸೊ ಆ ಭವಿಷ್ಯ ಭಾಗ್ಯವನ್ನು ಮಾಡ್ಕೊಳ್ಳೋದ್ರಲ್ಲಿ ಈ ಸಮಯವನ್ನು ಸಫಲ್ ಮಾಡಿಕೊಡ್ರಿ, ಯೂಸ್ ಮಾಡಿಕೊಡ್ರಿ. ಸೆಕೆಂಡ್ ಪಾಯಿಂಟ್, ಅಂತರ್ಮುಖಿ ಹೋ ಸಬ್ಕೋ ಅಲ್ಫ್ ಕಾ ಪರಿಚಯ ದೇನಾ ಹೈ. ಅಂತರ್ಮುಖಿ ಅರ್ಥಾತ್ ದೇಹದ ಕರ್ಮೇಂದ್ರಿಯಗಳನ್ನದವ ಇವೆಲ್ಲ ಬಾಹ್ರಮುಖಿ ಇದ್ದಾವೆ. ಈ ಎಲ್ಲ ಕರ್ಮೇಂದ್ರಿಯಗಳಿಂದ ಮನಸ್ಸನ್ನು ಡಿಟ್ಯಾಚ್ ಮಾಡಿಕೊಂಡು ಈ ಮನಸ್ಸನ್ನು ಬಾಬನ ಮುಂದೆ ಅರ್ಪಣೆ ಮಾಡಿ ಮನ್ಮನಾಭವಗೊಳಿಸಿ ಅಂತರ್ಮುಖಿ ಅರ್ಥಾತ್ ಎಲ್ಲ ಅಟೆನ್ಷನನ್ನು ಸ್ವಯಂನ ಆತ್ಮೀಯ ಸತ್ಯದ ಮೇಲೆ ಏಕಾಗ್ರಗೊಳಿಸಿ, ಆತ್ಮನ ದಿವ್ಯ ಸ್ವರೂಪದ ಮೇಲೆ ಏಕಾಗ್ರಗೊಳಿಸ್ರಿ. ಇದಕ್ಕೆ ಅಂತರ್ಮುಖಿ ಅಂತಾರೆ ಬಾಬಾ. ಅಂತರ್ಮುಖಿಯಾಗಿ ಎಲ್ಲರಿಗೂ ಪರಮಾತ್ಮನ ಪರಿಚಯವನ್ನು ಕೊಡಬೇಕಿದೆ. ಜಾದಾ ತೀಕ್ ನಹಿ ಕರ್ನಿ. ಭಾಳ ಬಾಬನ್ ಒಪ್ಪಲೇಬೇಕನ್ನುವಂಗ ಹಿಂಗೂ ಹೇಳಬೇಡ್ರಿ, ಆದರೆ ಜರೂರ್ ಬಾಬನ ಪರಿಚಯ, ಜರೂರ್ ಸಭೆಯೊಳಗೆ ಚಾನ್ಸ್ ಸಿಗ್ತದಂದ್ರೆ ಬಾಬಾರದೇ ಪರಿಚಯ, ಬಾಬನ ಮಹಿಮೆ, ಶಿವ ಬಾಬಾರವರ ಒಂದು ನೆನಪಿನಿಂದ ಆಗುವ ಪ್ರಾಪ್ತಿ ಏನಿದೆ ಇದನ್ನು ಹೇಳಬೇಕು ಅಂತಾರೆ ಬಾಬಾ. ಫುರ್ನಾ ರಹೇ ಕಿ ಐಸಾ ಕೋಯಿ ಕರ್ತವ್ಯ ನ ಹೋ ಜಿಸ್ಕಿ ಸಜಾ ಖಾನಿ ಪಡೆ. ಇಂಥ ಯಾವ ಕರ್ತವ್ಯ ನಂದಾಗಬಾರ್ದು. ನಂದು ಅಂದರೆ ನಾನು ಯಾರು? ಆತ್ಮ. ಸೊ ಆತ್ಮನ ಒಂದು ಅಟೆನ್ಷನ್ ಇಲ್ಲಿವರೆಗೆ ರೋಲ್ನ ಕಡೆಗಿದೆ. ಆತ್ಮನ ಅಟೆನ್ಷನ್ ಅಥವಾ ಬುದ್ಧಿ ಅಟೆನ್ಷನ್ ರೋಲ್ನ ಕಡೆಗಿದೆ. ರೋಲ್ ಹಲ್ಚಲ್ಲಿದೆ. ಹಲ್ಚಲ್ಲಿರುವ ರೋಲ್, ಹಲ್ಚಲ್ಲಿರುವ ಮನಸ್ಸಿನ ಮೇಲಿರೋದ್ರಿಂದ ಸ್ವಯಂ ಖುದ್ ನಾನಾ ಹಲ್ಚಲ್ಲೊಳಗಿದ್ದೀನೇನು ಅಂತ ಅನ್ನಿಸ್ತಾ ಇತ್ತು. ಇದೇ ತಪ್ಪು ಕರ್ಮ. ಯಾರನ್ನ ನೋಡಿದಾಗ ಸಮಾಜೊಳಗೆ ಬುದ್ಧಿಯೊಳಗೆ ಇವ್ರು ಮನುಷ್ಯ, ಇವ್ರು ಹೀಗೆ ಯಾಕೆ ಮಾಡ್ತಾರೆ ಅಂತ ಬರ್ತದಂದ್ರೆ ಇದೇ ಅಕರ್ತವ್ಯ. ಬಾಬಾ ಹೇಳ್ತಾರೆ ನನಗೆ ನೆನಪಿರಬೇಕು, ನಾನು ಏಕ್ದಮ್ ಭಾಳ ಶುದ್ಧವಾಗಿರುವಂತಹ ನಿರ್ವಿಕಾರಿ ಆತ್ಮ ಇದ್ದೀನಿ, ಈ ಮನಸ್ಸಿನಿಂದಲೂ ಡಿಟ್ಯಾಚ್ ಆಗಿರುವ ಆತ್ಮ ಇದ್ದೀನಿ ಅನ್ನುವ ಸತ್ಯ ಸ್ಮೃತಿಯಲ್ಲಿರುವುದೇ ಕರ್ತವ್ಯ. ದೇಹ ಒಳಗಡೆ ಇರುವ ಆತ್ಮನನ್ನು ಬಿಟ್ಟು ಮನುಷ್ಯ ಅಂತ ತಿಳ್ಕೊತೀನಿ, ಇವರು ದೇಹಧಾರಿ ರೂಪದಲ್ಲಿ ನೋಡ್ತೀನಂತಂದ್ರೆ ಇದೇ ಅಕರ್ತವ್ಯ. ಈ ಅಕರ್ತವ್ಯದಿಂದ ದಂಡ ಸಿಗ್ತದ. ಏನು ದಂಡ ಸಿಗ್ತದ? ಆತ್ಮಿಕ ಉನ್ನತಿ ಇಲ್ಲ, ಆತ್ಮಾಭಿಮಾನಿ ಸ್ಥಿತಿಯ ಒಂದು ಲೆವೆಲ್ನ ಪ್ರಗತಿ ಇಲ್ಲ, ಮತ್ತು ಆತ್ಮದ ಮೂಲ ಗುಣಗಳ ಆನಂದ ಖುಷಿ ಅನುಭೂತಿ ಆಗೋದಿಲ್ಲ. ದೇಹದೊಳಗಿನ ದುಃಖ ನನ್ನ ದುಃಖ ಅಂತ ಅನ್ನಿಸ್ತದ. ಇದೇ ದಂಡ. ಇದಕ್ಕಿಂತ ದೊಡ್ಡ ದಂಡವು ಇನ್ನೊಂದಿಲ್ಲ. तो वरदान, रूहानी यात्री हूँ इस स्मृति से सदा उपराम न्यारे और ನಿರ್ಮೋಹಿ ಭವ. ಆತ್ಮೀಯ ಯಾತ್ರಿ ಇದ್ದೀನಿ ಎನ್ನುವಂತಹ ನಾನು ರೂಹಾನಿ ಯಾತ್ರಿ ಇದ್ದೀನಿ. ಈ ಸ್ಮೃತಿಯಿಂದ ಸದಾ ಉಪರಾಮ್, ನ್ಯಾರ ಮತ್ತು ನಿರ್ಮೋಹಿ, ಉಪರಾಮ್, ನ್ಯಾರ, ನಿರ್ಮೋಹಿ ಆಗ್ರಿ ಅಂತ ಬಾಬಾ ವರದಾನ ಕೊಡ್ತಿದ್ದಾರೆ. ಹೇಗೆ? रूहानी यात्री सदा याद की यात्रा में आगे बढ़ते रहते हैं. यह यात्रा सदा ही सुखदाई है. ಯಾರು ಆತ್ಮೀಯ ಯಾತ್ರೆಯಲ್ಲಿರ್ತಾರೆ, ಅಂತರ್ಮುಖತೆಯ ಒಂದು ಅಭ್ಯಾಸವನ್ನು ಮಾಡ್ತಿರ್ತಾರೆ, ಯಾರು ಈ ದೇಹದ ಜಗತ್ತಿನಿಂದ ಪರ್ಯಾಗುವ ಅಭ್ಯಾಸ ಮಾಡ್ತಿದ್ದಾರೋ ಅವರು ಈ ಯಾತ್ರೆಯಲ್ಲಿ ಹಾಗೆ ಮುಂದೆ ಹೋಗ್ತಾನೆ ಇರ್ತಾರೆ, ಮೇಲೆ ಹೋಗ್ತಾನೆ ಇರ್ತಾರೆ. ಇದು ಯಾತ್ರಾ ಬಹಳ ಸುಖದಾಯಿ ಇದೆ. ಅಂಡರ್ಲೈನ್. ಎಷ್ಟು ಸುಂದರ, ಎಷ್ಟು ಯಾತ್ರೆಗಳನ್ನು ಮಾಡಿದ್ದೀವಿ, ಕಾಲ್ನಡಿಗೆಯಿಂದ, ಬಸ್ನ ಮೂಲಕ, ಪಾದಯಾತ್ರೆ. ಆ ಯಾತ್ರೆಯಲ್ಲಿ ಎಷ್ಟು ಇದೆ ಅಲ್ಪ ಕಾಲದ ಸುಖ, ಏನೋ ಒಂದು ಖುಷಿ ಇದೆ, ಬಲೆ ಶರೀರದ ತಖಾನಿದೆ, ಯಾರೋ ಏನೋ ಅಂದರು, ಏನೋ ಮಾಡಿದರು, ನಿದ್ದೆ, ಬೇರೆ ಏನೋ ನಿರಾಶ್, ಏನೇನೋ ಇದೆ. ಆದರೆ ಈ ಆತ್ಮೀಯ ಯಾತ್ರೆಯಲ್ಲಿರುವಂಥವ್ರಿಗೆ ಈ ಅನುಭವ ಆಗ್ತದೆ, ಬಹಳ ಸುಖದಾಯಿ, ಅವಿನಾಶಿ ಸುಖದ ಅನುಭೂತಿ ಆಗ್ತದೆ. ಯಾರಿಗೆ? ಯಾರು ಆತ್ಮೀಯ ಯಾತ್ರೆಯಲ್ಲಿ ಮುಂದುವರಿತಾ ಇದ್ದಾರೆ. जो रूहानी यात्री में तत्पर रहते हैं उन्हें दूसरी कोई यात्रा करने की आवश्यकता नहीं है. अंडरलाइन. ಎಲ್ಲಿವರೆಗೆ ನಾವು ರೋಲ್ ಕಾನ್ಷಿಯಸ್ಸಲ್ಲಿ ಮನುಷ್ಯ ಜೀವನದೊಳಗಿದ್ವಿ ಅಲ್ಲಿವರೆಗೆ ಅನೇಕ ಜಿಸ್ಮಾನಿ ಯಾತ್ರೆಗಳನ್ನು ಮಾಡಿದ್ವಿ, ದೇವರ ದರ್ಶನ ಮಾಡಿದ್ವಿ,
ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಬಾಬಾ ನಮಗೆ ಆತ್ಮದ ಸತ್ಯ ಅದ ಅನುಭವ ಮಾಡಿಸಿದ ಮೇಲೆ, ದರ್ಶನ ಮಾಡಿಸಿದ ಮೇಲೆ, ಆತ್ಮೀಯ ಯಾತ್ರೆ ಕಂಟಿನ್ಯೂ ಆಗಿಬಿಟ್ಟ ಮೇಲೆ ಮತ್ತೆ ನೀವು ರೂಹಾನಿ ಏನು ಜಿಸ್ಮಾನಿ ಯಾತ್ರೆ, ಶಾರೀರಿಕ ಯಾತ್ರೆ ಮಾಡುವ ಅವಶ್ಯಕತೆ ಮಕ್ಕಳಿಗೆ ಇಲ್ಲ ಅಂತಾರೆ ಬಾಬಾ. ಇಸ್ ಯಾತ್ರಾ ಮೇ ಸಬ್ ಯಾತ್ರಾಯ ಸಮಾಯು ಹಿ ಹೇ ಅಂಡರ್ಲೈನ್. ಜೀವನದಲ್ಲಿ ಭಕ್ತಿ ಮಾರ್ಗದಲ್ಲಾಗಲಿ ಎಲ್ಲ ಯಾತ್ರೆಗಳ ಹಿಂದನೇ ಏನಿದೆ ಉದ್ದೇಶ ಅಂದ್ರೆ ಸತ್ಯ ಅರಿತುಕೊಳ್ಳೋದು. ಆತ್ಮೀಯ ಯಾತ್ರೆ ಅಂದ್ರೇ ಸತ್ಯದ ಯಾತ್ರೆ. ಈ ಯಾತ್ರೆಯೊಳಗೆ ಎಲ್ಲ ಯಾತ್ರೆಗಳು ಸಮಾವೇಶ ಆಗಿವೆ ಅಂತಾರೆ ಬಾಬಾ. ಮನ್ ವ ತನ್ ಸೆ ಭಟಕ್ನಾ ಬಂದ್ ಹೋ ಜಾತಾ. ಈ ಮನಸ್ಸು ಅಲದಾಡುವುದು, ದರ್ಶನ ಮಾಡ್ಬೇಕನ್ನೋದು, ಅಥವಾ ಶರೀರ ಅಲದಾಡುವುದು, ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು, ಇವೆಲ್ಲ ಬಂದ್ ಅಂತಾರೆ ಬಾಬಾ. तो सदा यही स्मृति रहे कि हम रूहानी यात्री है. ಸದಾ ತಮಗೆ ನೆನಪಿರಲಿ, ಈ ಮನಸ್ಸಿಗೆ ನೆನಪು ಕೊಡಿಸ್ರಿ, ನಾ ಆತ್ಮ ರೂಹಾನಿ ಯಾತ್ರಿ ಇದ್ದೀನಿ ಅನ್ನೋದನ್ನು ನೆನಪು ಕೊಡಿಸ್ರಂತಾರೆ ಬಾಬಾ. ಯಾತ್ರಿ ಕಾ ಕಿಸಿ ಮೇ ಮೋಹ ನೈ ಹೋತಾ, ಅಂಡರ್ಲೈನ್. ಯಾರು ಯಾತ್ರಿ ಇರ್ತಾರೆ, ಯಾತ್ರಿಕರು ಇರ್ತಾರೆ, ಜಿಸ್ಮಾನಿ ಯಾತ್ರನೇ ತಿಳ್ಕೊಳ್ಳೋಣ. ಜಿಸ್ಮಾನಿ ಯಾತ್ರೆಯೊಳಗೆ ನಾವು ಹೋಗುವಾಗ ದಾರಿಯೊಳಗೆ ಭಾಳ ಹಣ್ಣಿದ್ದೇವೆ, ಹೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು, ಆದರೆ ಗಿಡನೇ ಕಿತ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ. ಎಲ್ಲೋ ಯಾತ್ರೆಯೊಳಗೆ ನಾವು ಆ ಒಂದು ಊರೊಳಗೆ ಆ ಒಂದು ಧರ್ಮಶಾಲೆಯಲ್ಲಿ ಇಳ್ಕೊಂಡಿರ್ತೀವಿ, ಅಲ್ಲಿ ಬಕೆಟ್ ತೊಗೊಂಡು ಹೋಗಬೇಕು, ಅಲ್ಲಿ ಚಾದರ್ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಎದ್ರ ಮೇಲೂ ಮೋಹ ಇರೋದಿಲ್ಲ. ಯಾತ್ರೆಗೆ ಯಾತ್ರೆಯ ಕಡೆಗಷ್ಟೇ ಗಮನ ಇರ್ತದೆ. ಹಾಗೆ ರೂಹಾನಿ ಯಾತ್ರಿ ಯಾರಿದ್ದಾರೋ ಅವರಿಗೆ ಎದ್ರ ಮೇಲೂ ಮೋಹ ಇರುವುದಿಲ್ಲ ಅಂತಾರೆ ಬಾಬಾ. ಯಾಕೆ? ಅವರಿಗೆ ನಾಲೆಜ್ ಫಸ್ಟ್ ಇದೆ. ಎದರೆದ್ರ ಮೇಲೆ ಮನಸ್ಸು ಮೋಹವನ್ನು ಕ್ರಿಯೇಟ್ ಮಾಡ್ತಿತ್ತು, ಮೋಹದಲ್ಲಿ ಸಿಕ್ಕಾಕೋತಿತ್ತು, ಇದೆಲ್ಲ ಒಂದು ಸಿನಿಮಾ ಆಗಿದೆ ಅನ್ನುವ ಸತ್ಯ ಈ ಮನಸ್ಸಿಗೆ ಫಸ್ಟ್ ಆಗಿದೆ. ಅದಕ್ಕೆ ಮೋಹ ಇರುವುದಿಲ್ಲ. उन्हें सहज उपराम न्यारे या निर्मोही बनने का वरदान मिल जाता है. अंडरलाइन. ಸುಂದರ ಮಹಾವಾಕ್ಯ. ಈ ಬಾಬಾರವ್ರ ಮೂಲಕ ರೂಹಾನಿ ಯಾತ್ರೆಯಲ್ಲಿರುವಂಥವರಿಗೆ ವರದಾನ ಸಿಗ್ತದ. ಉಪರಾಮ್ ಆಗುವ, ಉಪರಾಮ್ ಉಪರ್ ಇನ್ನೂ ಮೇಲೆ ಮೇಲೆ ಹೋಗುವಂತಹ ವರದಾನ, ನ್ಯಾರ ಈ ದೇಹದಿಂದ ಡಿಟ್ಯಾಚ್ ಆಗುವಂಥ ವರದಾನ, ಹಾಗೂ ನಿರ್ಮೋಹಿ ಮೋಹ ಮುಕ್ತ ಆಗುವಂತಹ ಮೋಹ ನಷ್ಟ ಆಗುವಂಥ ವರದಾನ ಸ್ವಯಂ ಬಾಬಾನಿಂದ ಪ್ರಾಪ್ತ ಆಗ್ತದೆ. ಸ್ಲೋಗನ್: ಸದಾ ವಾಹ ಬಾಬಾ ವಹ ತಕ್ದಿ और वाह मीठा परिवार यही गीत गाते रहो. अंडरलाइन. ಸದಾ ವಾಹ ಬಾಬಾ, ವಾಹ ಅದೃಷ್ಟವೇ, ವಾಹ ನನ್ನ ಮಧುರ ಪರಿವಾರ. ಈ ಹಾಡು ನಿರಂತರ ಹಾಡ್ತಾ ಇದೆ. ವಾಹ ಬಾಬಾ, ವಾಹ ನನ್ನ ಅದೃಷ್ಟವೇ, ಆತ್ಮಿಕ ಯಾತ್ರೆ, ಈ ರೂಹಾನಿ ಜೀವನ್ ಬಹಳ ಸುಂದರ ಇದೆ. ಅದಕ್ಕೆ ಈ ಒಂದು ಅದೃಷ್ಟದ ಬಗ್ಗೆ ಬಹಳ ವಾಹ್ವಾ ಗೀತೆ ಹಾಡ್ರಿ. ಮತ್ತು ಮೀಠಾ ಪರಿವಾರ, ಭಗವಂತನ ಈಶ್ವರಿಯ ಒಂದು ಯಾತ್ರೆಯೊಳಗ, ರೂಹಾನಿ ಯಾತ್ರೆಯಲ್ಲಿ ಕಂಟಿನ್ಯೂ ಆಗಿರುವಂತಹ ಎಲ್ಲ ಆತ್ಮರ ಒಂದು ಪರಿವಾರ ಏನಿದೆ, ಇದು ಬಹಳ ವಾಹ್ವಾ ಆಗುವಂಥದ್ದಿದೆ. ಈ ಗೀತೆಯನ್ನು ಸದಾ ಹಾಡ್ಬೇಕಂತಾರೆ ಬಾಬಾ. अव्यक्त इशारे: अशरीरी व विदेही स्थिति का अभ्यास बढ़ाओ. ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಹೆಚ್ಚಿಸ್ಕೊಡ್ರಿ. ಹೇಗೆ ಬಾಬಾ ಸರ್ವ ಸ್ವರೂಪದಿಂದ, ಸರ್ವ ಸಂಬಂಧಗಳಿಂದ ಜಾನ ಅವಶ್ಯಕ. ಬಾಬಾ ಎಷ್ಟು ಸ್ವರೂಪ ಅದಾರ, ಏನು ಅದಾರ, ಮತ್ತು ಬಾಬನ್ ಎಷ್ಟು ರೂಪಗಳದಾವ, ಮತ್ತು ಎಷ್ಟು ರೂಪದ ಸಂಬಂಧಗಳದಾವ ಅಂತ ತಿಳ್ಕೊಳ್ಳೋದು ಅವಶ್ಯಕ ಇದೆ. ऐसा ही बाबा द्वारा स्वयं को भी जानना आवश्यक है. अंडरलाइन. ಎಷ್ಟು ಸುಂದರ ಗುಹ್ಯ ಮಾತು. ನಾ ಬಾಬನ್ ಎಷ್ಟು ತಿಳ್ಕೊತೀನಿ, ಭಗವಂತನ ಮೂಲಕ ನಾ ಏನಿದ್ದೀನಿ ನಾನು ತಿಳ್ಕೊಳ್ಳೋದು ಬಹಳ ಮುಖ್ಯ ಇದೆ. ನಾ ಎಂತಹ ಆತ್ಮ ಇದ್ದೀನಿ, ನಾ ಏನು ಇದ್ದೀನಿ, ನಾನು ಏನು ಅಲ್ಲ, ಇದನ್ನೂ ತಿಳ್ಕೊಳ್ಳೋದು ಬಹಳ ಅವಶ್ಯಕ ಇದೆ. ಜಾನನ ಅರ್ಥಾತ್ ಮಾನನ, ಸತ್ಯ ಆತ್ಮ ನಾ ಏನಿದ್ದೀನಿ ಅಂತ ತಿಳ್ಕೊಳ್ಳೋದು ಅಂದ್ರೆ ಏನರ್ಥ? ಅದನ್ನು ಸ್ವೀಕಾರ ಮಾಡೋದು. ಮೇ ಜೋ ಹೂँ ಜೈಸಾ ಹೂँ वैसे मानकर चलेंगे तो देह में विदेही, व्यक्त में होते अव्यक्त, चलते फिरते फरिश्ता, कर्म करते हुए कर्मातीत स्थिति बन जाएगी. ಬಹಳ ಸುಂದರ ಮಹಾವಾಕ್ಯ. ಬಾಬಾ ಹೇಳ್ತಾರೆ, ನಾ ಏನಿದ್ದೀನಿ, ಹೆಂಗಿದ್ದೀನಿ. ನಾ ಏನಿದ್ದೀನಿ? ನಾ ಆತ್ಮ ಇದ್ದೀನಿ. ನಾ ಹೆಂಗಿದ್ದೀನಿ? ಒಂದು ಸುಪ್ರೀಂ ಕಾನ್ಷಿಯಸ್ ಇದ್ದೀನಿ, ಪ್ಯೂರ್ ಕಾನ್ಷಿಯಸ್ ಇದ್ದೀನಿ ನಾನು.
ಬಹಳ ಸೂಕ್ಷ್ಮ ಕಾನ್ಷಿಯಸ್ ಇದ್ದೀನಿ, ಚೇತನ ಇದ್ದೀನಿ, ನಾ ಆತ್ಮ ಇದ್ದೀನಿ ಹಂಗ ತಿಳ್ಕೊಂತಾರ ಬಾಬಾ. ನಾ ಏನಲ್ಲಲ್ಲ, ಬಿ ಕೆ ರೇಣುಕಾ ಅಲ್ಲ, ಸ್ತ್ರೀ ಅಲ್ಲ, ಕೋರಲ್ಲ, ಹೆಣ್ಣು ಮಗಳು, ಇದು ರೋಲ್ ಇದು. ಆದರೆ ನಾ ಏನಿದ್ದೀನಿ, ಹೆಂಗಿದ್ದೀನಿ ಅದನ್ನ ತಿಳ್ಕೊಂತಾರ ಬಾಬಾ. ಇದರಿಂದ ಏನಾಗ್ತದ, ಹಾಗೇ ತಿಳ್ಕೊಂಡು ಹಾಗೇ ಅನುಭವ ಮಾಡೋದ್ರಿಂದ, ಹಾಗೇ ನಡೆಯೋದ್ರಿಂದ ವಿದೇಹಿ ಆಗ್ತೀರಿ. ವ್ಯಕ್ತದಲ್ಲಿದ್ದರೂ ಅವ್ಯಕ್ತದ ಅನುಭವ ಮಾಡ್ತೀರಿ, ನಡೀತಾ ಪರಿಸ್ಥಿತಿ ಅನುಭವ ಮಾಡ್ತೀರಿ, ಕರ್ಮ ಮಾಡ್ತಾ ಕರ್ಮಯೋಗದ ಅನುಭವ ನಿಮಗೆ ಆಗ್ತದಂತಾರೆ ಬಾಬಾ. ಎಷ್ಟು ಸುಂದರ, ಎಷ್ಟು ಹೈಯೆಸ್ಟ್ ಸ್ಥಿತಿ. ನಡೀತಾನೂ ಫರಿಸ್ತಾ ಸ್ಥಿತಿ ಅನುಭವ ಆಗ್ತದ, ದೇಹದಲ್ಲಿದ್ದು ವಿದೇಹಿ ಸ್ಥಿತಿ ಅನುಭವ ಆಗ್ತದ, ಕರ್ಮ ಮಾಡ್ತಾ ಕರ್ಮಾತೀತ ಸ್ಥಿತಿಯ ಕರ್ಮಯೋಗದ ಸ್ಥಿತಿ ಅನುಭವತಿ ನಿಮಗಾಗ್ತದ. ಯಾವಾಗ ಯಾವಾಗ ನಾ ಏನಿದ್ದೀನಿ ಹಂಗೆ ತಿಳ್ಕೊಂಡು ನಡೆಯೋದ್ರಿಂದ. ನಾ ಸೋಲ್ ಇದ್ದೀನಿ, ಎಕ್ದಮ್ ಪ್ಯೂರ್ ಸೋಲ್, ಮನ ಬುದ್ಧಿ ಸಂಸ್ಕಾರದಿಂದ ಪರೆಯಾಗಿರುವಂಥ ಅತಿ ಶುದ್ಧ ನಿರಾಕಾರ ನಿರ್ವಿಕಾರಿ ಬಾಪ್ ಸಂತಾನ್, ಬಾಪ್ ಸಮಾನ್ ಮತ್ತು ಬಾಬಾರ್ ಸಂತಾನ್ ಇದೀನಿ ಅನ್ನುವ ಸತ್ಯವನ್ನು ಅರ್ಥ ನಡೆದ್ರಿ ಅಂದರೆ ಬಾಬಾ ಹೇಳ್ತಾರೆ, ನಿಮಗೆ ವಿದೇಹಿ ಆಗುವ, ಕರ್ಮಾತೀತ ಆಗುವ, ಕರ್ಮಯೋಗಿ ಆಗುವ, ಪರಿಸ್ಥಿತಿ ಆಗುವ ವರದಾನ ಆಟೋಮೆಟಿಕ್ ಪ್ರಾಪ್ತಿಯಾಗ್ತದೆ. ಓಂ ಶಾಂತಿ.